ಪ್ರೈಸ್ ರೈಸು ನೀವು ಈ ಗ್ಯಾರಂಟಿ ಕೊಟ್ಬಿಟ್ಟು ಬೆಲೆ ಏರಿಕೆ ಮಾಡಿದ್ರೆ ಗ್ಯಾರಂಟಿ ಕೊಟ್ಟು ಭ್ರಷ್ಟಾಚಾರ ಜನ 71,000 ಮತಗಳ ಅಂತರದ ಮುನ್ನಡೆಯನ್ನ ತೇಜಸ್ವಿ ಸೂರ್ಯ ಪಡಿಸಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ. ತೇಜಸ್ವಿ ಸೂರ್ಯ ಆ ಕಡೆ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದ ಬಿಜೆಪಿಯ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸದ್ಯಕ್ಕೆ ಮುನ್ನಡೆಯನ್ನ ಪಡಿತಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್, ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ. ಬಟ್ ರಾಜ್ಯದ ನಂಬರ್ಸ್ ಗಳನ್ನು ನೋಡಿದಾಗ ನೋಡಿ 16-9-3 16-9-3 ಸೊ 16ಕ್ಕೆ ಇಳಿದಿದೆ ಬಿಜೆಪಿಯ ಸಂಖ್ಯೆಗೆ ಸದ್ಯಕ್ಕೆ. ಬಟ್ ಈ ಸಲ ಕಾಂಗ್ರೆಸ್ ಅಂತೂ ಅಧಿಕೃತ ವಿರೋಧ ಪಕ್ಷವಾಗಿ ಆಗುವಂತ ಲಕ್ಷಣಗಳು ಎಲ್ಲಾ ಲಕ್ಷಣಗಳು ಈ ಟ್ರೆಂಡ್ ಅಲ್ಲಿ ಬರ್ತಾ ಇದಾವೆ. ಯಾಕೆಂದ್ರೆ ಇಷ್ಟಾದ್ಮೇಲೆ ಅವರಿಗೆ 70-75 ಬರಲೇಬೇಕಲ್ಲ. 78 ಅಲ್ಲಿ ಲೀಡ್ ಇದ್ದಾರೆ ಕಾಂಗ್ರೆಸ್, ಎಲೋನ್ 78 ಅಲ್ಲಿ ಲೀಡ್ ಇದ್ದಾರೆ. ಅದನ್ನು ನೋಡಿದ್ರೆ ಈ ಸಲ ಅಧಿಕೃತವಾಗಿ ಕಾಂಗ್ರೆಸ್ ವಿರೋಧ ಪಕ್ಷದ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳುವಂತಹ ಒಂದು ಯೋಗ್ಯತೆ ಅಂತ ಏನು ಹೇಳ್ತೀವಿ ಎಲಿಜಿಬಿಲಿಟಿ ಬಂದಿದೆ. ಈ ಸಲ ಶೆಟ್ಟರ್, ಬಿಜೆಪಿಯ ಶೆಟ್ಟರ್ಗೆ ಮುನ್ನಡೆ. ದಟ್ಸ್ ರಾಯಚೂರು ಸರ್ವೆಯಲ್ಲೂ ಟಫ್ ಕಾಂಪಿಟಿಷನ್ ಅಂತ ಹೇಳ್ತಾ ಇತ್ತು. ರಾಯಚೂರಲ್ಲೂ ಐ ಥಿಂಕ್ ದಟ್ ಸರ್ವೆಯಲ್ಲಿ ಏನ್ ತೋರಿಸುತ್ತೆ, ನಾವೆಲ್ಲ ಕಾಂಗ್ರೆಸ್ಗೆ ಮುನ್ನಡೆ ತೋರಿಸ್ತಾ ಇತ್ತು ಸರ್ವೆಯಲ್ಲೂ. ಈಗಲೂ ರಿಸಲ್ಟ್ ಅಲ್ಲೂ ನೋಡಿ ಆಲ್ಮೋಸ್ಟ್ ರಾಯಚೂರಲ್ಲೂ ಎಡ್ಜ್ ಕೊಪ್ಪಳದಲ್ಲಿ ಏನ್ ಹೇಳ್ತಾ ಇದೆ. ಆಸ್ ಆಫ್ ನೌ ಬ್ರೇಕಪ್ ಏನಿದೆ ಸರ್ ಇವಾಗ ಇಂಡಿವಿಜುವಲ್ ಬ್ರೇಕಪ್ ನ್ಯಾಷನಲ್ ಪಾರ್ಟೀಸ್ 217 ಬಿಜೆಪಿ 78 ಅಂಡ್ ಸಮಾಜವಾದಿ 29 ಅದರ್ಸ್ ಒಂದು ಮಮತಾ ಬ್ಯಾನರ್ಜಿ ಇಸ್ ಲೀಡಿಂಗ್ ವಿತ್ 16 ಸಾಲೋದಿಲ್ಲ ಅವರಿಗೆ 16 60 ಸೀಟು ಹಿನ್ನಡೆಯಲ್ಲಿ. ಆಮ್ ಆದ್ಮಿ 303 ಏನು ಲಾಸ್ಟ್ ಟೈಮ್ 303 to 217. ಇಟ್ ಇಸ್ ಆಲ್ಮೋಸ್ಟ್ 80 ಲೂಸಿಂಗ್ ಬಿಜೆಪಿ ಎಲೋನ್. ಬಟ್ ಬಿಜೆಪಿಗೆ ಒಂದು ಲೆಕ್ಕಾಚಾರ ಇತ್ತು ಸರ್, 5 ಸ್ಟೇಟ್ ಕಳ್ಕೊತೀವಿ, 8 ಸ್ಟೇಟ್ ಅಲ್ಲಿ ನಮ್ಗೆ ಅದರ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಕಳ್ಕೊಂಡ್ರು ನಾವು ಪಡ್ಕೊಳ್ಳೋದು ಜಾಸ್ತಿ. ಚುನಾವಣೆ ಪೂರ್ವದಲ್ಲಿ ಏನಾಗಿತ್ತು, ಬಿಜೆಪಿಗೆ ಒಂದು ಮಾಹಿತಿ ಇತ್ತು. ಏನು ನಾರ್ತ್ ಇಂಡಿಯಾದಲ್ಲಿ ಅದು ಏನು ಯು ಪಿ ಆ ಒಂದು ರಾಜ್ಯಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅವರು ಲಾಸ್ಟ್ ಚುನಾವಣೆಯಲ್ಲಿ ಪಡ್ಕೊಂಡಂಥ ಸೀಟ್ಗಳಲ್ಲಿ ಕನಿಷ್ಠ 10 ಸೀಟ್ಗಳನ್ನ ಕಳ್ಕೊತಾರೆ ಅನ್ನೋ ಮಾಹಿತಿ ಆ ಬಿಜೆಪಿಗೆ ಮಾಹಿತಿ ಇತ್ತು.